ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಹೊಸ ವ್ಲಾಗ್ಸ್. ಐ ಥಿಂಕ್ ನನ್ನ ಹಳೆ ವೀಡಿಯೋಸ್ ಲಾಸ್ಟ್ ವೀಡಿಯೋ ಎಲ್ಲ ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಅದೇ ಫಸ್ಟ್ ವೀಡಿಯೋ ಚಾನಲ್ ಇಂಟ್ರೋ ಬೈಕ್ ಇಂಟ್ರೋ ವೀಡಿಯೋ ಬಿಟ್ಟರೆ ನನ್ನ ಫಸ್ಟ್ ವ್ಲಾಗ್ ಊರಿಂದ ಗಾಡಿ ತೊಗೊಂಬಂದಿದ್ದು. ಈ ವ್ಲಾಗಲ್ಲಿ ಐ ಥಿಂಕ್ ತಮ್ಮನ್ನ ನೋಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂಥೇಳಿ. ಅಲ್ಲಿ ಮಾರ್ನಿಂಗ್ 5:30 ಆಗಿದೆ, 6 o'clock ಆಗಿದೆ ಆಲ್ರೆಡಿ. ಓಕೆ ಸಾರಿ. ನಾನು ಮತ್ತು ನನ್ನ ಫ್ರೆಂಡು ಕುಣಿಗಲ್ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಸಡನ್ ಪ್ಲಾನ್ ಆಯಿತು ನೈಟು. ಸೊ ಬೆಳಗ್ಗೆ ಒಂದು ಕುಣಿಗಲ್ ತಟ್ಟೆ ಇಡ್ಲಿ ಟಿಫಿನ್ಗೆ ಆದಂಗೂ ಆಗುತ್ತೆ, ಬ್ರೇಕ್ಫಾಸ್ಟ್ ರೈಡ್ ಆದಾಗ ಆಗುತ್ತೆ ಅಂಥೇಳಿ ಹೋಗ್ತಾಯಿದ್ದೀವಿ. ಒಂದು 70 ಕಿಲೋಮೀಟರ್ಸ್ ಇತ್ತು ನಾನಿರೋ ಲೊಕೇಶನಿಂದ. ಸೊ ಒಂದು ಅಪ್ ಆ್ಯಂಡ್ ಡೌನು ಒಂದು 40 ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಚಳಿ ಇತ್ತು, ಗ್ಲೌಸು ಹಾಕ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಗ್ಲೌಸ್ ಇಲ್ಲ, ಗ್ಲೌಸ್ ತೊಗೋಬೇಕು. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ದು ಅದು ನನ್ನದು ರೂಮ್ಮೇಟ್ದು ಗ್ಲೌಸು, ಅದು ಊರಿಂದ ಬರ್ತಾ ಹಾಕ್ಕೊಬಂದಿದ್ದೆ. ಅವತ್ತು ಅದು ಇದಕ್ಕೆ ಸಖತ್ ಹೆಲ್ಪ್ ಆಯಿತು. ಕೈಗೆ ಸಖತ್ ಚಳಿ ಆಗ್ತಿತ್ತು. ಮಾರ್ನಿಂಗ್ ಅಥವಾ ನೈಟು ಗ್ಲೌಸ್ ಬೇಕಾಗುತ್ತೆ, ತೊಗೊಳ್ಳೋಣ ನಿಧಾನಕ್ಕೆ ಎಲ್ಲ. ಸೊ ರೋಡು ಅಷ್ಟೇ ಎಲ್ಲ ಸಖತ್ತಾಗಿತ್ತು. ಮಾರ್ನಿಂಗ್ ಆಗಿರೋದ್ರಿಂದ ಟ್ರಾಫಿಕ್ ತುಂಬ ಕಮ್ಮಿ. ಸೊ ಆರಾಮಾಗಿ ಹೋದ್ವಿ. 60-70 ಇನ್ನೂ ಸರ್ವಿಸ್ ಆಗಿಲ್ಲಲ್ಲ, ಸೊ ಬಿಲೋ 100ಅಲ್ಲೇ ಹೋಗಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟು ಫಿಕ್ಸ್ ಆಗಿತ್ತು. ಸೊ ಈ ವಿಡಿಯೋ ನೋಡಿದರೆ ನನಗೆ ಅನಿಸಿದ್ದು ಆ್ಯಕ್ಚುಲಿ ತುಂಬ ಸ್ಲೋ ಮಾತಾಡ್ತಿದ್ದೀನಿ ಅಂತ. ಏನು ಮಾಡೋದು, ಫಸ್ಟ್ ವ್ಲಾಗು. ನನ್ನ ಸದ್ಯಕ್ಕೆ ಸ್ವಲ್ಪ ದಿನ ಎಲ್ಲ ಎಕ್ಸ್ಪೆರಿಮೆಂಟ್ ಥರನೇ ಆಗ್ತಾ ಹೋಗುತ್ತೆ. ಕ್ಯಾಮ್ರಾ ಆ್ಯಂಗಲ್ಸ್ಗೂ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಆಗುತ್ತೆ, ಮೈಕಿಗೆ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರೋದು ನಾನು ವೈರ್ಡ್ ಮೈಕ್ ತರಿಸಿದ್ನಲ್ಲ ಲಾಗಿಂಗೋಸ್ಕರ, ಆ ಮೈಕಿನ ಔಟ್ಪುಟ್ಟು ನೀವು ನೋಡಿರೋದು. ಸೊ ಈ ಲಾಗಲ್ಲಿ ನಾನು ಮೈಕ್ ಹಾಕಿರಲಿಲ್ಲ, ಬೇಕು ಅಂತಲೇ ಹಾಕಿಲ್ಲ. ಬಿಕಾಸ್ ಟೆಸ್ಟ್ ಮಾಡೋಣ ಈ ಟೈಪ್ ಆಫ್ಟರ್ ವಾಯ್ಸ್ ಓವರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂಥೇಳಿ. ಸೊ ನೆಕ್ಸ್ಟ್ ಇದಾದಮೇಲೆ ಮತ್ತೆ ಮೈಕ್ ಹಾಕಿ ಮೈಕಿಗೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದು ಡೆಡ್ ಕ್ಯಾಟ್ ತರಿಸ್ಬೇಕು. ಡೆಡ್ ಕ್ಯಾಟ್ನ ಹಾಕಿ ಒಂದು ಸಲ ಚೆಕ್ ಮಾಡ್ತೀನಿ ವಿನ್ ವಾಯ್ಸ್ ಎಲ್ಲ ಹೇಗೆ ಬರುತ್ತೆ ಏನು ಅಂಥೇಳಿ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ವಾಯ್ಸ್ ಓವರಲ್ಲಿ ಹೇಗೆ ಬರುತ್ತೆ ಅಂತ ಟೆಸ್ಟ್ ಸ್ವಲ್ಪ ದಿನ ಒಂದು 2-3-4 ವೀಡಿಯೋ ಆಗೋವರೆಗೂ ಎಲ್ಲ ಟೆಸ್ಟಿಂಗೇ ನಡೀತಾ ಹೋಗುತ್ತೆ. ಆಮೇಲೆ ಯಾವುದು ಪರ್ಫೆಕ್ಟ್ ಇರೋಲ್ಲ, ಬಟ್ ಯಾವುದೊಂದು ಚೆನ್ನಾಗಿ ಅನಿಸುತ್ತೆ, ಯಾವ್ದು ಸೆಟ್ ಆಗುತ್ತೆ ಅಂತ ಸ್ವಲ್ಪ ಇರುತ್ತೋ ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ. ಐ ಥಿಂಕ್ ಇದೊಂದು ಶಾರ್ಟ್ ರೈಡ್ ಅಷ್ಟೇ. ಜಸ್ಟ್ ಕುಣಿಗಲ್ ಪಂಚಮುಖಿ ಟೆಂಪಲ್ಗೆ ಹೋಗಿ ಟೆಂಪಲ್ ದರ್ಶನ ಮಾಡಿಕೊಂಡು, ಸ್ಯಾಟರ್ಡೇ ಬೇರೆ ಇವತ್ತು. ಸೊ ನೋಡಿಕೊಂಡು ರಿಟರ್ನ್ ಬರ್ತಾ ಕುಣಿಗಲಲ್ಲಿ ಅಂಕೋಲಿಗೊಬ್ಬರು ಒಳ್ಳೆ ಕಡೆ ತಟ್ಟೆ ಇಡ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತಟ್ಟೆ ಇಡ್ಲಿ ತಿಂದ್ಕೊಂಡು ರಿಟರ್ನ್ ಬ್ಯಾಂಗ್ಳೂರಿಗೆ. ನನ್ನ ಪ್ಲ್ಯಾನ್ ಇದ್ದಿದ್ದು 5 ಬ್ಯಾಂಗ್ಳೂರು ಬಿಟ್ಟು ರಿಟರ್ನ್ 10:30-11 ಒಳಗಡೆ ರಿಟರ್ನ್ ಬಂದುಬಿಡಬೇಕು ಅಂಥೇಳಿ. ಸೊ ಟ್ರಾಫಿಕ್ ಇರುತ್ತೆ, ಎಲ್ಲ ಓಡಾಡ್ತಾ ಇರ್ತಾರೆ ಜನ, ವೀಕೆಂಡ್ ಆಗಿರೋದ್ರಿಂದ. ಸೊ ಅಷ್ಟು ಆ ಟ್ರಾಫಿಕ್ ಆಗೋದಕ್ಕಿಂತ ಮುಂಚೆ ಬಂದು ಸೇರ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳಿ. ನೋಡಿ, ಇದು ವಾಯ್ಸ್ ಓವರ್ ವಿಡಿಯೋ ಆದರೂ ನಾನು ಲೈವಲ್ಲಿ ಮಾತಾಡೋ ಥರ ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು ಟೆಸ್ಟಿಂಗ್ ಅಂತೇಳಿ. ನೀವು ಏನೋ ಒಂದು ಮಾಡ್ತೀರಾ, ಮಾಡಿ ಟೆಸ್ಟ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಜನ, ಅವತ್ತು ಸಿಕ್ಕಾಪಟ್ಟೆ ಜನ ರೈಡರ್ಸ್ ಬಂದಿದ್ದರು. ಐ ಥಿಂಕ್ ಈ ವಿಡಿಯೋದಲ್ಲಿ ಒಂದಿಬ್ಬರು ಅಷ್ಟೇ ಕ್ಯಾಪ್ಚರ್ ಆಗಿರ್ಬೋದು, ಬಟ್ ಆಫ್ ಆದಾಗೆಲ್ಲ ಎಷ್ಟೊಂದು ಜನ ರೈಡರ್ಸ್ ಇದ್ದರು. ವುಮೆನ್ ರೈಡರ್ಸು, ಮೆನ್ಸು, ಸಿಕ್ಕಾಪಟ್ಟೆ ಜನ ಇದ್ದರು. ಒಳ್ಳೊಳ್ಳೆ ದೊಡ್ಡ ಗಾಡಿಗಳಿದ್ವು, ಯಾವುದು ಸಣ್ಣ ಪುಟ್ಟ ಗಾಡಿ ಅಂತೂ ಇರಲಿಲ್ಲ, ಎಲ್ಲ ದೊಡ್ಡ ಗಾಡಿಗಳೇ ಇದ್ವು. ಚೆನ್ನಾಗಿತ್ತು, ಆ ಸೌಂಡ್ ಕೇಳೋಕ್ಕೆ ಸಖತ್ತಾಗಿತ್ತು. ಅರ್ಲಿ ಮಾರ್ನಿಂಗು ಒಂಥರ ಪೀಸ್ಫುಲ್ ಅಂತ ಅನ್ಬೋದು. ಹೊಸ ಗಾಡಿ ನಮ್ಮ ಬಾಸ್ ಹತ್ರ ಹೋಗೋದು ಸಖತ್ತಾಗಿರುತ್ತೆ ಫೀಲ್. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಹೇಳಿದ್ರೆ ಅನಿಸಲ್ಲ. ಈ ರೋಡು ಇನ್ನೇನು ಅರ್ಧಂಬರ್ಧ ಆಫ್ ರೋಡ್ ಥರ, ಯಾಕಂದರೆ ಹಳ್ಳಿ ಅದು ಊರು ಒಳಗಡೆಯಿಂದ ಹೋಗುತ್ತೆ. ಸೊ ಕುಣಿಗಲ್ಗಿಂತ ಸ್ವಲ್ಪ ಹಿಂದೆ ಇದೆ. ಇಲ್ಲಿಂದನೇ ನಮಗೆ ಒಂದು ಒಳ್ಳೆ ವ್ಯೂ ಕಾಣುತ್ತೆ. ಅದು ಲೈವಲ್ಲಿ ನೋಡೋದಕ್ಕೆ ಸಖತ್ತಾಗಿದೆ. ಕ್ವಿಕ್ ರೈಡ್ ಥರ ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ಆರಾಮಾಗಿ ಹೋಗಿ ಬರ್ಬೋದು. ಒಂದು 70-75 ಕಿಲೋಮೀಟರ್ಸ್ ಇದೆ ಅಷ್ಟೇ, ಏನು ತೊಂದರೆ ಇಲ್ಲ. ರೋಡ್ ಚೆನ್ನಾಗಿದೆ, ಸಖತ್ತಾಗಿದೆ. ಒಳ್ಳೆ ಮಾರ್ನಿಂಗ್ ಬೇಗ ಬಿಟ್ಟರೆ ಒಳ್ಳೆ ವೆದರ್ಗೆ, ಆ ಚಳಿಗೆ ಸಖತ್ತಾಗಿರುತ್ತೆ. ಕೈ ಗ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿಂದನೇ ಕಾಣಿಸ್ತಾ ಇದೆ, ಏನು ಸಖತ್ತಾಗಿದೆ ವ್ಯೂ ಅಂದರೆ.
ನೇಚರ್ ಮಧ್ಯದಲ್ಲಿರೋದ್ರಿಂದ ಸುತ್ತಮುತ್ತ ಎಲ್ಲ ಗ್ರೀನ್ರಿ. ಎಷ್ಟು ಹೈಟಾಗಿ ಕಾಣಿಸ್ತದೆ ನೋಡಿ. ಐ ಥಿಂಕ್ ಅದು 161 ಫೀಟ್ ಏನೋ ಹೈಟ್ ಇದೆ. ಸಖತ್ತಾಗಿದೆ ಮಾತ್ರ. ಇಲ್ಲಿಂದ ನಿಮ್ಗೆ ಗೊತ್ತಿಲ್ಲ ವೀಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ಅಂಥೇಳಿ, ಬಟ್ ಲೈವಲ್ಲಿ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಒಳಗಡೆ ಎಲ್ಲ ಶೂಟ್ ಮಾಡ್ತೀನಿ, ವೀಡಿಯೋ ಹಾಕ್ತೀನಿ ಅದನ್ನು ನೋಡಿ. ಇನ್ನೇನು ಹತ್ತತ್ರ ಹೋದಾಗೆ ಫುಲ್ಲು ಸೂಪರಾಗಿದೆ. ನೆಕ್ಸ್ಟು ಐ ಥಿಂಕ್ ನೆಕ್ಸ್ಟ್ ವೀಡಿಯೋಸು ನಾನು ಅಷ್ಟೊತ್ತಿಗೆ ಸರ್ವೀಸ್ ಎಲ್ಲ ಬರುತ್ತೆ, ಸರ್ವೀಸ್ದೆಲ್ಲ ವೀಡಿಯೋ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತೇಳಿ. ಹಾಗೆ ಆಕ್ಸೆಸರೀಸ್ಗಳು ತರಿಸ್ಬೇಕು ಅಂತ ಇದ್ದೀನಿ, ಅದ್ರದ್ದು ವೀಡಿಯೋ ಬರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಏನೇನು ಆಗ್ತಿದೆ, ಏನು ಮಿಸ್ಟೇಕ್ ಆಗ್ತಿದೆ, ಅಥವಾ ಯಾವ್ದು ಚೆನ್ನಾಗಿ ಅನಿಸ್ತಿದೆ, ಏನು ಚೆನ್ನಾಗಿ ಅನಿಸ್ತಿಲ್ಲ ಅಂತ. ಏನು ಬೇಜಾರಿಲ್ಲ, ಎಲ್ಲ ಪಾಸಿಟಿವ್ ಆಗೇ ತೊಗೊತೀನಿ. ಬಟ್ ನೀವು ಏನು ನೆಗೆಟಿವ್ಸ್ ಇದೆ ಅದನ್ನು ಹೇಳಿ. ನೋಡಿ, ಫೈನಲಿ ವಿ ರೀಚ್ ಮಾರ್ನಿಂಗ್ ಡೆಸ್ಟಿನೇಷನ್. ಓಕೆ, ಇಲ್ಲಿಂದ ಮ್ಯೂಸಿಕ್ ಏನಾದರೂ ಹಾಕ್ತೀನಿ, ಆರಾಮಾಗಿ ವ್ಯೂನ ಎಂಜಾಯ್ ಮಾಡಿ, ನಮ್ಮ ಬಾಸ್ನ ದರ್ಶನ ಮಾಡಿ. ನಿಮಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. भजले राम नाम सुखधाम, भजले राम नाम सुखधाम, भज